ನಮಸ್ತೆ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಶಿವರಾತ್ರಿ ಅಮಾವಾಸ್ಯೆ ಕೂಡ ಬರ್ತಾ ಇದೆ. ಸೊ ಈ ಅಮಾವಾಸ್ಯೆ, ಈ ಶಿವರಾತ್ರಿ ನಿಮ್ಮ ಜೀವನಕ್ಕೆ ಯಾವ ರೀತಿ ಬದಲಾವಣೆ ತರ್ತಿದೆ ಅಂತ ನೋಡೋಣ. ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಶಿವ ಏನು ಹೇಳ್ತಾರೆ ನೋಡೋಣ. ಸೊ ಮೊದಲನೇದಾಗಿ ಶಿವ ನಿಮ್ಮ ಗ್ರೋತ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಬಿಸ್ನೆಸ್ ಶುರು ಆಗುತ್ತೆ ಅನ್ನುವಂಥದ್ದು. ಫೈನಾನ್ಷಿಯಲಿ ಮತ್ತು ಸ್ಪಿರಿಚುವಲಿ ತುಂಬ ಬೆಳಿತೀರಾ, ಒಂದಷ್ಟು ಯಶಸ್ಸನ್ನು ನೋಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆ ಫೈನಾನ್ಷಿಯಲ್ ಮತ್ತು ಬಿಸ್ನೆಸ್ ವಿಚಾರದಲ್ಲಿ ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಎಲ್ಲ ಚೆನ್ನಾಗಿದೆ, ಬಟ್ ಹೆಚ್ಚಿನ ಒಂದು ಶ್ರಮನ ಕೇಳ್ತಾ ಇದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ಸರಿಯಾದ ರೀತಿಯಲ್ಲಿ ಇನ್ನು ಹೆಚ್ಚಿನ ಶ್ರಮನ ಹಾಕ್ಬೇಕು ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಜೀವನದ ಜೊತೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ಯಾವಾಗಲೂ ಬೋರಿಂಗಲ್ಲಿ ಇರ್ತೀರಾ, ಅಥವಾ ಲೈಫು ನನಗೆ ಸರಿಯಾದ ರೀತಿಯಲ್ಲಿ ಒಂದು ಅವಕಾಶನ ಕೊಟ್ಟಿಲ್ಲ, ಅಥವಾ ಒಂದು ಒಳ್ಳೆ ರೀತಿಲಿ ನನ್ನನ್ನು ರೆಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಚಾನ್ಸಸ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರಿಗೆ ಲೈಫಲ್ಲಿ ತುಂಬ ಒಳ್ಳೆಯ ಅವಕಾಶನ, ಒಂದು ಗೋಲ್ಡನ್ ಆಪರ್ಚುನಿಟಿ ಅನ್ನುವಂಥ ಅವಕಾಶಗಳು ಬರ್ತಾ ಇದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಲ್ಯಾಕ್ ಆಗಿದ್ದೀನಿ ಲೈಫಲ್ಲಿ, ನನ್ನ ಗೋಲ್ ರೀಚ್ ಆಗೋಕ್ಕಾಗ್ತಾ ಇಲ್ಲ, ನನ್ನ ದುಡ್ಡಿನ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಯಾವುದೇ ರೀತಿ ಒಂದು ಮುಂದುವರ್ಸೋದಕ್ಕೆ ಆಗ್ತಾ ಇಲ್ಲ, ಒಂದು ರೀತಿ ಭಯ ಕಾಡ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ಒಂದಷ್ಟು ಸಿಚುವೇಶನ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಭಯ ಬೇಡ ಅನ್ನುವಂಥದ್ದು ಇದೆ. ತಡಬಾಡಿ ಸಿಚುವೇಶನ್, ಒಂದು ಭಯಂಕರವಾದಂಥ ಕೊಲೆಯ ಸಂಚು ಕೂಡ ನಡೀತಾ ಇದೆ. ಮಳೆಗಾಲದ ಅಷ್ಟರಲ್ಲಿ ಮುಗಿಸ್ಬಿಡ್ತಾರೆ, ಏನು ಮಾಡಿದ್ರು ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಏನೋ ಒಂದು ಕಹಿ ಸುದ್ದಿ ಅಥವಾ ಯಾರ್ದೋ ಕೊಲೆ ಪ್ರಯತ್ನಗಳು ತುಂಬ ನಡೀತಾ ಇದೆ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೀವನದ ಜೊತೆ ಯಾವಾಗಲೂ ಬೇಜಾರು ಮಾಡ್ಕೊಂಡೇ ಇರಬೇಡಿ. ಎಸ್ಪೆಷಲಿ ಈ ಫೆಬ್ರವರಿ ಮಂತು ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತಗೊಂಬರುತ್ತೆ. ಈ ಶಿವರಾತ್ರಿ ನಿಮಗೆ ಎಲ್ಲ ಚಾಲೆಂಜಸ್ಸಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡುತ್ತೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನೀವಿದ್ದಂಥ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಕಾಣಿಸ್ತಾ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಬ್ಲಡ್ಡನ್ನ ತಗೊಂಡು ಹೋಗಿ ಏನೋ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ಸೊ ಅದರಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಲ್ತ್ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ. ಡಿಟಾಕ್ಸಿಫೈ ಮಾಡ್ಕೊಳ್ಳಿ. ಒಂದಷ್ಟು ವೆಕೇಶನ್ ಕೂಡ ಹೋಗುವಂಥ ಸಾಧ್ಯತೆ ಇದೆ, ವೆಕೇಶನ್ ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳಿಂದ ಖಂಡಿತವಾಗ್ಲೂ ಹೊರಗೆ ಬರ್ತೀರಾ. ಒಂದೊಳ್ಳೆ ನಿರ್ಧಾರನ ತಗೊಳ್ಳಿ, ಅದರಿಂದ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಫ್ಯಾಮಿಲಿ ಕಡೆಯಿಂದನೂ ಕೂಡ ನಿಮಗೆ ಹೆಚ್ಚಿನ ಒಂದು ಒಳಿತಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಎಸ್, ವ್ಯಾಲೆಂಟೈನ್ಸ್ ವೀಕ್ ಮುಗಿದೋಗುತ್ತೆ. ಸೊ ಇನ್ನೇನಿದ್ರು ಬ್ರೇಕಪ್ ವೀಕ್ ಇರುತ್ತೆ. ಸೊ ಸ್ವಲ್ಪ ಫ್ರೆಂಡ್ ಅಥವಾ ಪಾರ್ಟ್ನರಿಂದ ಡಿಸಪಾಯಿಂಟ್ ಆಗಬಹುದು. ನೀವು ಹೇಳಿದಂಥ ಆಪ್ಷನಿಗೆ ಅಥವಾ ಅವಕಾಶಕ್ಕೆ ಅವರು ಒಪ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಸೊ ಸ್ವಲ್ಪ ವ್ಯಾಲಿಡ್ ಇರುವಂಥ ಪರ್ಸನನ್ನು ಅಥವಾ ವ್ಯಾಲಿಡ್ ಇರುವಂಥ ರೀಸನನ್ನು ಕೊಟ್ಕೊಳ್ಳಿ, ಇನ್ನು ಹೆಚ್ಚಿನ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮಿಂದ ದೂರ ಇರುವಂಥ ಒಂದಷ್ಟು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ತೊಂದರೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಸೊ ಅವರಿಂದ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಮಾರ್ಚ್ ಮಂತಲ್ಲಿ ಕೂಡ ಅವರು ನಿಮಗೆ ತೊಂದರೆನ ಮಾಡಬಹುದು, ಮತ್ತು ಜುಲೈ ಮಂತಲ್ಲಿ ಕೂಡ ಅವರು ನಿಮಗೆ ತೊಂದರೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಬಟ್ ಸೆಲೆಬ್ರೇಷನ್ ಟೈಮ್ ಇದೆ. ಸೊ ಒಂದಷ್ಟು ಥ್ಯಾಂಕ್ ಯು ಹೇಳುವಂಥ ಸಮಯ ದೇವರಿಗೆ. ಸೊ ಥ್ಯಾಂಕ್ ಯುನ ಹೇಳಿ. ಜೊತೆಗೆ ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೋಪ ತರಿಸುವಂಥ ವ್ಯಕ್ತಿಗಳಿಂದ, ಕೋಪಿಷ್ಟ್ರಿಂದ ದೂರ ಇರಿ. ನೀವು ಕೋಪ ಮಾಡ್ಕೊಬೇಡಿ. ಸೊ ಫೈನಾನ್ಷಿಯಲಿ ಏನಿದೆ,
ಫೈನಾನ್ಷಿಯಲಿ ಚೆನ್ನಾಗಾಗತ್ತೆ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ಏನು ಅಗತ್ಯ ಇತ್ತು, ಏನು ಅವಶ್ಯಕತೆ ಇತ್ತು ಅದೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಬರುತ್ತೆ. ಶತ್ರು ಬಾಧೆನೂ ಇದೆ, ಜೊತೆಗೆ ಒಂದಷ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಮಾಡ್ತಾರೆ. ಬಟ್ ನೀವು ಆ ಎಲ್ಲ ತೊಂದರೆಗಳನ್ನೂ ಮೀರಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿ ಔಟ್ಕಮ್ಮನ್ನು ನೋಡ್ತೀರಾ, ಒಂದು ಒಳ್ಳೆ ರೀತಿಯ ಬದಲಾವಣೆನ ನಿಮ್ಮ ಜೀವನಕ್ಕೆ ನೀವು ತಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಒಳ್ಳೆಯ ವಿಚಾರಗಳೇ ನಿಮ್ಮ ಜೀವನದಲ್ಲಿ ನಡೆಯೋದ್ರಿಂದ ಸೊ ಇನ್ನೊಂದಷ್ಟು ಪಾಸಿಟಿವ್ ಆಗಿ ಇರಿ ಅಂತ ಹೇಳಬಲ್ಲೆ. ಸೊ ಈ ಶಿವರಾತ್ರಿ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದಂಥ ಶಿವನ ಆಶೀರ್ವಾದದೊಂದಿಗೆ ಇನ್ನು ಹೆಚ್ಚಿನ ಒಂದಷ್ಟು ಒಳಿತಾಗಲಿ ಅಂತ ಹಾರೈಸ್ತೀನಿ. ಜೊತೆಗೆ ಇಲ್ಲಿ 5 ಕಾರ್ಡ್ ಇಟ್ಟಿದ್ದೀನಿ. 5ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ಶಿವಪ್ಪ ನಿಮಗೆ ವಿಶೇಷವಾದಂಥ ಆಶೀರ್ವಾದ ಕೊಡೋದಾದರೆ ಯಾವ ವಿಚಾರಕ್ಕೆ ಕೊಡ್ತಾರೆ, ಯಾವ ರೀತಿಯ ಒಂದು ಮಾಹಿತಿ ಅಥವಾ ಮಾರ್ಗದರ್ಶನ ಕೊಡ್ತಾರೆ, ಆಶೀರ್ವಾದ ಇರುತ್ತೆ ಅನ್ನುವಂಥದ್ದು. 5ನ್ನು ಬೇಕಾದರೆ ಆಯ್ಕೆ ಮಾಡಬಹುದು. ಬಾಟಮ್ ಆಫ್ ದಿ ಡೆಕ್ ಗುಡ್ ನ್ಯೂಸ್ ಇದೆ. ಸೊ ಒಂದು ಸಿಹಿ ಸುದ್ದಿ ಕೇಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದು ಹೊಸ ರೀತಿಯ ಬದಲಾವಣೆಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮೇ ಮಂತಲ್ಲಿ ಕೆಲವ್ರಿಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆಗಳು ಇದೆ. ಸೊ ಒಳ್ಳೆಯದಾಗಲಿ. ನಿಮ್ಮ ಪರ್ಸನ್ನು ಯಾರು ಕದ್ದಿದ್ರೋ ಅಥವಾ ಯಾರು ನಿಮಗೆ ಫೈನಾನ್ಷಿಯಲಿ ಸಮಸ್ಯೆ ಆಗೋ ಹಾಗೆ ಮಾಡಿದ್ರು ಒಂದು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಇದೆ. ನಥಿಂಗ್ ಟು ವರಿ, ಕರ್ಮ ರಿಟರ್ನ್. ಅವರಿಗೆ ಅವ್ರು ಮಾಡಿರೋ ಕರ್ಮದ ಪ್ರಕಾರ ನಿಮ್ಮ ಪರ್ಸನ್ನು ಅವ್ರು ಹೆಂಗೆ ಖಾಲಿ ಮಾಡಿಸಿದ್ರು ಅಥವಾ ನಿಮಗೆ ಕೆಲಸ ಇಲ್ದಂಗೆ ಮಾಡಿದ್ರು ಹಾಗೆ ಅದು ಅವರಿಗೆ ರಿಟರ್ನ್ ಆಗುತ್ತೆ. ವಿತಿನ್ 1-3 ಡೇಸಲ್ಲಿ ನಿಮಗೆ ನಿಮ್ಮ ಕಳ್ಕೊಂಡಿದ್ದಂಥ ಅಮೌಂಟು, ಜಾಬ್ ಅಥವಾ ಕೆಲಸ ಕಾರ್ಯಗಳು ಏನು ನಿಂತು ಹೋಗಿತ್ತು ಅದೆಲ್ಲವೂ ಕೂಡ ಶುರು ಆಗುತ್ತೆ. ನಿಮ್ಮ ಕನಸಿನ ಮನೆ ನಿಮ್ಮದಾಗುವಂಥ ಸಾಧ್ಯತೆ ಇದೆ. ಸೊ ರೆಡಿಯಾಗಿರಿ, ಒಳ್ಳೆಯದಾಗಲಿ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ವಾವ್, ಕೆರಿಯರಲ್ಲಿ ಗ್ರೋತ್ ಬರುತ್ತೆ. ಹೊಸ ಕೆರಿಯರ್ ಶುರು ಮಾಡ್ತೀರಾ. ನಿಮ್ಮದೇ ಓನಾಗಿ ಶುರು ಮಾಡಬಹುದು ಅಥವಾ ಜಾಬ್ ಕೂಡ ಸಿಗಬಹುದು. ಕೆರಿಯರಲ್ಲಿ ಗ್ರೋತ್ ಬರುತ್ತೆ. ಫೈನಾನ್ಷಿಯಲಿ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಟೀಚಿಂಗ್ ಅಥವಾ ರೈಟಿಂಗ್ ಜಾಬಲ್ಲಿ ಏನೋ ಒಂದಷ್ಟು ಬರೆಯೋದನ್ನ ಮರ್ತು ಹೋಗಿದ್ದೀರಾ, ಬರೆದು ಮುಗಿಸಿ ದಾಖಲೆಗಳನ್ನ ಒಟ್ಟು ಮಾಡಿ ಸೇಫ್ಟಿಲಿ ಇಟ್ಟಿರಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. 2ನೇದು ಹ್ಯಾಪಿನೆಸ್ ಬರ್ತಾ ಇದೆ. ತುಂಬ ಖುಷಿಯಾಗಿರುವಂಥ ಸಮಯ, ಸ್ವತಂತ್ರವಾಗಿರುವಂಥ ಸಮಯ, ಸ್ವಾತಂತ್ರ್ಯೋತ್ಸವದ ಸಮಯ ಸಂದರ್ಭದಲ್ಲಿ ಏನೋ ಒಂದು ಸಮಸ್ಯೆಯಿಂದ ಹೊರಬರ್ತೀರಾ ಅನ್ನುವಂಥದ್ದು ಇದೆ. ತುಂಬ ಚೆನ್ನಾಗಿದೆ. ಸೊ ಬ್ಲೆಸ್ಸಿಂಗ್ಸ್ ಇದೆ, ಖುಷಿಯ ವಿಚಾರಗಳು ಬರ್ತಾ ಇದೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಮ್ಯಾರೇಜ್ ಸಕ್ಸಸ್ ಅಂತ ಇದೆ. ಮ್ಯಾರೇಜ್ ವಿಚಾರದಲ್ಲಿ ಸಕ್ಸಸ್ ಅನ್ನುವಂಥದ್ದು ಇದೆ. ಸೊ ಮ್ಯಾರೇಜ್ ಆಗ್ತಾ ಇದೆ, ಸಕ್ಸಸ್ಸು ಕೂಡ ಬರ್ತಾ ಇದೆ. ಮ್ಯಾರೇಜು ಮತ್ತು ಸಕ್ಸಸ್ ಎರಡನ್ನೂ ಶಿವಪ್ಪ ನಿಮಗೇನೆ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿ. 4ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲ ಆಗತ್ತೆ. ವೆಲ್ತ್ ಬರುವಂಥದ್ದು, ಬಂಗಾರ ಕೊಂಡ್ಕೊಳ್ಳುವಂಥದ್ದು ಕೂಡ ಇದೆ. 5ನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಪ್ರೀತಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಲವ್ ಲೈಫ್ ಬೆಟರ್ ಆಗುವಂಥದ್ದು ಮತ್ತು ಸೆಲ್ಫ್ ಲವ್ ಬರುವಂಥ ಸಾಧ್ಯತೆ ಇದೆ. ಹಳೆಯ ಪ್ರೇಮದ ನೋವುಗಳಿಂದ ನೀವು ಬಾಡೋಗಿದ್ರೆ ಹೊಸ ಪರಿಶುದ್ಧವಾದಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಇದಿಷ್ಟು ಶಿವರಾತ್ರಿಗೆ ಶಿವಪ್ಪ ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಎಲ್ರಿಗೂ ದೀರ್ಘಾಯುಷ್ವಂತರಾಗಿ ಇರ್ರಿ, ಅಪಮೃತ್ಯು ಯಾರಿಗೂ ಬರ್ದಿರ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಸೊ ಶಂಭೋ ಶಿವ ಶಂಭೋ ಅಂತ ಜಾಗರಣೆನ ಮಾಡಿ, ಉಪವಾಸನ ಇರಿ, ವ್ರತಾಚರಣೆನ ಮಾಡಿ, ನಿಮ್ಮ ಭಕ್ತಿ ಶಕ್ತಿಗೆ ಅನುಸಾರವಾಗಿ ಶಿವನ ಆರಾಧನೆನ ಮಾಡಿ. ಇದರಿಂದ ಸಮಸ್ತ ಲೋಕಕ್ಕೂ ಒಳ್ಳೇದಾಗತ್ತೆ, ನಿಮಗೂ ಒಳ್ಳೇದಾಗತ್ತೆ, ನಿಮ್ಮ ಮಕ್ಕಳಿಗೂ ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಭಕ್ತಿ ಮಾರ್ಗದಲ್ಲಿ ನಡೆಯೋ ಹಾಗೆ ಇರಲಿ ಅಂತ ಕೇಳ್ಕೊಳ್ತಾ ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.